ಯಾವಾಗ 2018ರಲ್ಲಿ ಯಡಿಯೂರಪ್ಪನವರು ರಾತ್ರೋರಾತ್ರಿ ಪ್ರಮಾಣ ವಚನವನ್ನ ಬೆಳಗಿನ ಜಾವ ತೆಗೆದುಕೊಳ್ಳಕ್ ಹೋಗಿ ಮಧ್ಯರಾತ್ರಿ ಸುಪ್ರೀಂ ಕೋರ್ಟ್ ನ ಓಪನ್ ಮಾಡಿಸಿ ಅದಾದ ನಂತರದಲ್ಲಿ ಪ್ರೂವ್ ದ ಮೆಜಾರಿಟಿ ಇನ್ ನೆಕ್ಸ್ಟ್ 24 ಅವರ್ಸ್ ಅಂತ ಹೇಳಿದಾಗ ಕುದುರೆ ವ್ಯಾಪಾರ ಮಾಡೋದಕ್ಕೆ ನಿಂತಾಗ ಬಿಜೆಪಿ ಸರ್ಕಾರ, ಬಿಜೆಪಿ ನಾಯಕರು ಅವತ್ತಿನ ದಿನ ಎಲ್ಲಾ ನಾಯಕರನ್ನು ಒಟ್ಟುಗೂಡಿಸಿ 2018ರಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರವನ್ನ ಅಸ್ತಿತ್ವಕ್ಕೆ ತರುವುದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಪಾತ್ರ ಬಹಳ ದೊಡ್ಡದಿದೆ. ಅಂಡ್ ನಾಟ್ ಅಟ್ ದ ಸೇಮ್, ಇದು ಒಂದೇ ಅಲ್ಲ, ಈ ಹಿಂದೆ SM ಕೃಷ್ಣ ಅವರ ಸಮಯದಲ್ಲಾಗಿರಬಹುದು, ಅದಾದ ನಂತರದಲ್ಲಿ ಅಹಮದ್ ಪಟೇಲ್ ಅವ್ರನ್ನ ಗೆಲ್ಸ್ಕೊಂಬರುವಂತ ಒಂದು ಸಂದರ್ಭ ಆಗಿರ್ಬೋದು. ಸೊ ಈ ಎಲ್ಲಾ ವಿಚಾರಗಳಲ್ಲೂ ಪೊಲಿಟಿಕಲಿ ಹಿ ಇಸ್ ಅ ವೆರಿ ಅಕ್ಯುಮೆಂಟ್ ಪರ್ಸನ್. ದೇರ್ ಇಸ್ ನೋ ನೀಡ್ ಟು ಆಕ್ಚುಲಿ ಕ್ವಶನ್. ನಾನು ನೋಡ್ತಾ ಇದ್ದೆ ನಿಮ್ಮಲ್ಲಿ ಹೆಡ್ಲೈನು ಟ್ರಬಲ್ ಶೂಟರ. ಏನ್ ಟ್ರಬಲ್ ಶೂಟರ್ ಅಂತಂದ್ರೆ ಸವಾಲುಗಳು ಇಲ್ದಿರುವಂತಹ ರಾಜಕೀಯ ಬದುಕಾಗ್ಲಿ, ರಾಜಕೀಯ ಜೀವನ ಆಗ್ಲಿ ಇಲ್ಲಿ ತನಕ ಯಾರು ಕೂಡ ನೋಡಿಲ್ಲ, ಅದನ್ನ ಎದುರಿಸೂ ಕೂಡ ಇಲ್ಲ. ನಿಜ ನಿಜ. ನಿಮ್ಮ ಹೇಳಿಕೆಯಲ್ಲಿ ನಂದು ಒಂದು ಚಿಕ್ಕ ಅನುಮಾನ ಜೊತೆಗೆ 2 ಉಪ ಪ್ರಶ್ನೆ ಅಂತ ಅನ್ಕೊಳ್ಳಿ. ನೀವು ಏಕಾಏಕಿ ಸಿಎಂ ಬದಲಾವಣೆ ಅಂತಂದ್ರೆ ನಮ್ಗೆ ಯಾಕೋ ಹಂಗ ಅನ್ನಿಸ್ತಾ ಇಲ್ಲ, ಇದು ಏಕಾಏಕಿ ಆಗಿದ್ದಲ್ಲ, ದಿಸ್ ವಾಸ್ ಲೈಕ್ ಸಾಕಷ್ಟು ವರ್ಷದಿಂದ ಚರ್ಚೆ ಆಗ್ತಿದ್ದು. ಇದು ನನ್ನ ಅನುಮಾನ ಅಷ್ಟೇ. ಪ್ರಶ್ನೆ ಏನು ಅಂತಂದ್ರೆ ಟ್ರಬಲ್ ಶೂಟರ್ ಅಲ್ಲ ಅಂತ ಹೇಳಿ ಹೇಳ್ತಾ ಇರೋದು ಮಾಧ್ಯಮಗಳಲ್ಲ, KN ರಾಜಣ್ಣ ಅವರು ಸ್ವತಃ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥವ್ರು. ಅವ್ರು ಹೇಳ್ತಾ ಇರೋದು ಏನ್ ಮಹಾಕಾಲ ಎಲ್ಲ ತಪ್ಪು ತಿಳ್ಕೋತಿ, ಓದಿಲ್ಲ ಬರ್ದಿಲ್ಲ. ಅವ್ರಿಗೆ ಅತ್ಯಂತ ಗೌರವವನ್ನ ಸೂಚಿಸ್ತಾ ಎಷ್ಟೋ ಬಾರಿ ಅವರು ಸಿದ್ದರಾಮಯ್ಯನವ್ರ ವಿರುದ್ಧ ಕೂಡ ಮಾತಾಡಿದ್ದಾರೆ, DK ಶಿವಕುಮಾರ್ ಅವ್ರ ವಿರುದ್ಧ ಕೂಡ ಮಾತಾಡಿದ್ದಾರೆ. ಇರ್ಲಿ, ಅವರ ಹೇಳಿಕೆಗಳನ್ನ ಕಾಂಗ್ರೆಸ್ ಹೇಳಿಕೆ ಅಂತ ತಾವು ಸ್ಪಷ್ಟೀಕರಣ ಮಾಡ್ಕೊಳ್ತೀರಾ, ಅದು ಅವರ ವೈಯಕ್ತಿಕ ಹೇಳಿಕೆ ಅಂತ ತಾವು ಕನ್ಸಿಡರ್ ಮಾಡಬೇಕು. ಮೊದಲನೇ ವಿಚಾರ, ಪಕ್ಷದ ಹೇಳಿಕೆ, ನಾವು ಅಫಿಷಿಯಲ್ ವಕ್ತಾರರು ಏನ್ ಹೇಳಿಕೆ ಕೊಡ್ತೀವಿ, ನಮ್ಮ ಪಕ್ಷ ಸಂಘಟನೆಯಿಂದ ಏನ್ ಹೇಳಿಕೆ ಬರುತ್ತೆ, ಮತ್ತು ಈಗ ಏನು ಸಚಿವ ಸ್ಥಾನದಲ್ಲಿ ಆಕಾಂಕ್ಷಿಗಳಿದ್ದಾರೆ ಇಲ್ಲಿಂದ ಏನ್ ಹೇಳಿಕೆಗಳು ಬರುತ್ತೆ, ಇದನ್ನ ತಾವು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು KN ರಾಜಣ್ಣ ಅವರು, ನಮ್ಮ ಶಾಸಕರು. ಗೊತ್ತಾಯ್ತು ಬಿಡಪ್ಪ. ಅಂಡ್ ಒಂದು ವಿಚಾರವನ್ನ ನಾವು ಇಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ನಾನು ಏಕಾಏಕಿ ಬಂದಂತ ಸರ್ಕಾರ ಅಥವಾ ಏಕಾಏಕಿ ಮುಖ್ಯಮಂತ್ರಿ ಬದಲಾವಣೆ ಅಂತಂದ್ರೆ ಇಡೀ ಪ್ರಕ್ರಿಯೆ ಒಂದು ವಾರದಲ್ಲಿ ಮುಗ್ದೋಯ್ತು ಸ್ಮಿತಾ ಅವರೇ. ಯಾರು ಕೂಡ ಇಷ್ಟು ತ್ವರಿತಗತಿಯಲ್ಲಿ ಇದು ಆಗಬಹುದು ಅಂತ ಅನ್ಕೊಂಡಿರ್ಲಿಲ್ಲ. ಅಂಡ್ ಆಲ್ ಏನು ಗ್ರೇಟ್ ಎಫರ್ಟ್ಸ್ ಆಫ್ ಹೈಕಮಾಂಡ್ ಅಂಡ್ ಬೋತ್ ಮಾನ್ಯ ಸಿದ್ದರಾಮಯ್ಯನವರು ಅಂಡ್ DK ಶಿವಕುಮಾರ್ ಅವರು ಬಹಳ ಸುಲಲಿತವಾಗಿ, ಸುಲಭವಾಗಿ, ಎಲ್ಲೂ ಯಾವುದೇ ಲೋಪದೋಷವಿಲ್ಲದೆ ಕೂದಲಲ್ಲಿ ಬೆಣ್ಣೆಯಲ್ಲಿ ಕೂದಲು ತೆಗೆಯೋ ತರ ಮುಖ್ಯಮಂತ್ರಿಗಳ ಬದಲಾವಣೆ ಬಹಳ ಸುಲಭವಾಗಿ ಆಗೋಯ್ತು. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ದೊಡ್ಡ ಇಬ್ರು ಕೂಡ ದೊಡ್ಡ ಜೈಂಟ್ ಲೀಡರ್ಸ್. ಅಂಡ್ ಟುಡೇ ವಿ ಹ್ಯಾವ್ ಅ ವೆರಿ ಸೇಫ್ ಅಂಡ್ ವೆರಿ ಕ್ಲೀನ್ ಗವರ್ಮೆಂಟ್. ಅಂಡ್ ಈ ಒಂದು ಸಂದರ್ಭದಲ್ಲಿ ಇಂಥ ಸಣ್ಣ ಪುಟ್ಟ ಏನಾಗತ್ತೆ, ಪೂರ್ಣಚಂದ್ರ ಬಂದಾಗ, ಹುಣ್ಣಿಮೆ ಬಂದಾಗ ಎಲ್ಲೋ ಒಂದೆರಡು ಬ್ಲಾಕ್ ಸ್ಪಾಟ್ಸ್ ಕಾಣಿಸುತ್ತಂತೆ. ಅದು ಕಾಣಿಸಿದ್ರೇನೆ ಹುಣ್ಣಿಮೆ ಚಂದ್ರನಿಗೆ ಒಂದು ಗೌರವ ಅಥವಾ ಅದಕ್ಕೊಂದು ಅಂದ ಅಂತ. ಕರೆಕ್ಟ್ ಮೇಡಮ್. ಇದು ಮೋಡಾನೆ ಅಡ್ಡ ಬಂದಂಗ ಆಗ್ಬಿಟ್ರೆ ಚಂದ್ರ ಇದ್ರೂ ಏನ್ ಪ್ರಯೋಜನ ಅನ್ನೋ ತರ ಹಿರಿಯ ಸಚಿವರು ರಾಮಲಿಂಗಾರೆಡ್ಡಿ ತರದವರು, ಅದರಲ್ಲೂ DK ಶಿವಕುಮಾರ್ ಅವ್ರ ಆಪ್ತರು ಅವರೇ ರಾಜೀನಾಮೆ ಕೊಡಂಗ ಆಗ್ಬಿಟ್ರೆ ಚಂದ್ರ ಇದ್ರೇನ್ ಪ್ರಯೋಜನ, ಮೋಡ ಬಂದಂಗೆ. ಎನಿವೆ, ನೀವು ಕೇಳಿಸ್ಕೊಳ್ಳಿ ಇದನ್ನ, HK ಪಾಟೀಲ್ ಹೇಳ್ತಾರೆ ಇದನ್ನ, ಇಟ್ಸ್ ಅ ಮಾಸಿವ್ ವೇಕಪ್ ಕಾಲ್. ಸರ್ಕಾರಕ್ಕೆ ಮಾಸಿವ್ ವೇಕಪ್ ಕಾಲ್. ಹಿರಿಯರ ಅಸಮಾಧಾನ, ಇದನ್ನ ತಕ್ಷಣ ಅಡ್ರೆಸ್ ಮಾಡದೆ ಹೋದ್ರೆ ಮುಂದಿದೆ ಅಪಾಯ ಅನ್ನೋ ರೀತಿಯಲ್ಲಿ HK ಪಾಟೀಲ್ ಹೇಳ್ತಿದ್ದಾರೆ. ಬಟ್ ಸ್ವಾತಿ ಅವರು ಹೇಳ್ತಿದ್ದಾರೆ ಇದೇನಂತ ದೊಡ್ಡ ಸಮಸ್ಯೆ ಅಲ್ಲ, ಎಲ್ಲಾ ಸರ್ಕಾರಗಳಲ್ಲೂ ಇದ್ದಿದ್ದೆ, ನಾವ್ ಇದನ್ನ ಸುಧಾರಿಸ್ಕೊಳ್ತೀವಿ ಅಂತ ಹೇಳಿ. JDS ಪಕ್ಷಕ್ಕೆ ಹೆಂಗ ಅನಿಸ್ತಾ ಇದೆ ಸರ್? ಅಲ್ಲ ಮೇಡಮ್, ಈಗ ಒಂದು ಸಬ್ಜೆಕ್ಟು ರಾಜಣ್ಣ ಅವ್ರ ಹೇಳಿಕೆನ ನೀವು ವೈಯಕ್ತಿಕ ತಗೊಳ್ಳಿ ಅಂತ ಮೇಡಮ್ ಹೇಳಿದ್ರು. ಅದು ಹೆಂಗೆ ವೈಯಕ್ತಿಕ ತಗೊಳಕ್ ನನಗಂತೂ ಅರ್ಥ ಆಗ್ತಿಲ್ಲ. ಒಂದು, ಈ ರಾಜ್ಯದ ಮಾಜಿ ಸಚಿವರು ಮತ್ತು ಹಾಲಿ ಶಾಸಕರು ಕಾಂಗ್ರೆಸ್ ಪಕ್ಷದ ಇವತ್ತು ಮಾತಾಡಿರ್ತಕ್ಕಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ, ಅದು ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಕೌಂಟರ್ ಆಗಿ HC ಬಾಲಕೃಷ್ಣ ಅವರು ಕೌಂಟರ್ ಕೊಟ್ಟಿದ್ದಾರೆ. ಅಂದ್ರೆ ಟ್ರಬಲ್ ಶೂಟರ್ ಅಲ್ಲ, ನೀವು ಅಲ್ಲೋಗಿ ಒರಿಸ್ಸಾದಲ್ಲಿ ಏನ್ ಮಾಡಿದ್ರಿ ಅಂತ ಕ್ವಶನ್ ಮಾಡಿದ್ರೆ, ಅಸ್ಸಾಮಲ್ಲಿ ಏನ್ ಮಾಡಿದ್ರಿ ಅಂತ ಕ್ವಶನ್ ಮಾಡಿದ್ದಾರೆ. ಅಂದ್ರೆ ಅವರ ತಾಕತ್ ಬಗ್ಗೆ, ಅವರ ವರ್ಚಸ್ ಬಗ್ಗೆ, ಅವ್ರಿಗೆ ಇರ್ತಕ್ಕಂಥ ಇದ್ರ ಬಗ್ಗೆ ಕ್ವಶನ್ ಮಾಡಿದ್ದಾರೆ. ಅಂದ್ರೆ ಯಾವ ರೀತಿ ನೀವು ಅದನ್ನ ವೈಯಕ್ತಿಕ ಅಂತ ಕಲ್ತಾರೆ? ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ವೈಯಕ್ತಿಕ ಅಂತ ಹೇಳಕ ಅಂದ್ರೆ ಎಲ್ಲಾ ಹೇಳಿಕೆಗಳನ್ನು ವೈಯಕ್ತಿಕ ತಗೋತೀರಾ? HC ಬಾಲಕೃಷ್ಣ ಅವರಿಗೆ ಮೇಡಮ್ ನೀವು ಮಾತಾಡ್ಬೇಕಂತ ಮಾತಾಡೋದು ಮೇಡಮ್, ನಾನು ಮಾತಾಡೋಣ ನೀವು ಸಮಾಧಾನ ಕೇಳಿಸ್ಕೊಳ್ಳಿ. ನೀವು ಕೇಳಿಸ್ಕೊಳ್ಳಿ ಮೇಡಮ್. ಆಫ್ ಮಾಡಿ ಅವ್ರು ಇವ್ರು ಮಾತಾಡೋ ಹಂಗೆ ಮಾತಾಡೋದು. ಆಫ್ ಮಾಡಿ, ಇಲ್ಲ ಅಂದ್ರೆ ನೀವು ನನಗೆ ಆಫ್ ಮಾಡಿ ಅವ್ರು ಇವ್ರು ಮಾತ್ರ ಇಟ್ಕೊಳ್ರಿ. ನಾನು ಮಾತಾಡ್ಬೇಕಾದ್ರೆ ನಿಂತ್ಕೊಳ್ಳಿ, ನೀವು ಕೆಲಸ ಮಾಡಿ. ಅವ್ರ ಒಬ್ಬರಿಗೆ ಮಾತಾಡಕ್ ಬರೋದು, ನನಗೆ
ಸ್ವಾತಿ ಅವರೇ, ನೀವು ನನಗೆ ಹೇಳ್ಬೇಡ್ರಿ. ನೀವು ಮಾತಾಡ್ಕೊಳ್ಬೇಡ್ರಿ. ನೀವು ಮಾತಾಡ್ಕೊಳ್ಬೇಡ್ರಿ first. ಮಾತಾಡಿ. ಮಾತಾಡಿ ನೀವು. ಅವ್ರಿಗೆ ಹಾಕ್ ಮಾಡಿ, ಅವ್ರಿಗೆ ಹಾಕ್ ಮಾಡಿ. ಅಲೋ ಮಾಡಿ ನನಗೆ. ಹೆಲ್ದಿ ಅಂಡ್ ಕಾಮರ್ಡ್ ಇಷ್ಟೊಂದು ಅಗ್ರೆಸಿವ್ ನೀವು ಮಾತಾಡಕ್ಕೆ ಕೂತಿದ್ದಾಗ ನಾವು ಪ್ರದೀಪ್ ಅವ್ರ ಮಾತ್ರ ಆನೇ ಇರಲಿ. ಇಲ್ಲ ಸರ್, ಅವ್ರು ಹಂಗೆ ಎಲ್ಲ ತರನೂ ಹಂಗೆ ಮಾಡೋದು. ಅವ್ರು ಎಲ್ಲರೂ ಹಂಗೆ ಮಾಡೋದು. ಅವ್ರಿಗೆ decency ಗೊತ್ತಿಲ್ಲ ಅವ್ರಿಗೆ. ನೀವೆಲ್ಲ ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಈ ತರ ಅಲೋ ಮಾಡಬೇಡಿ. ಅವ್ರು ಮಾತಾಡ್ಬೇಕಾದ್ರೆ ನಾವು ಮಾತಾಡಲ್ಲ. ನಮ್ಗೆ ಡಿಸ್ಟರ್ಬ್ ಆಗುತ್ತೆ. ನೀವು ಅಲೋ ಮಾಡಬೇಡಿ. ಅವ್ರು ಬಂದು ನಾವು ರೆಸ್ಪೆಕ್ಟ್ ಕೊಟ್ಟು ಕೂತಿದೀವಿ ಅಂದ್ರೆ ಏನಾದ್ರು ಅರ್ಥ. ವಿಷಯಕ್ಕೆ ಬನ್ನಿ. ಇವಳು ತಾಯಿ, ಇವಳನ್ನ ಹೆಂಗಸು ಅಂತ ಕರಿಬೇಕೀಗ ಜನ. ಈಗ ಟ್ರಬಲ್ ಶೂಟರ್ ಬಗ್ಗೆ ಅವರು ಅವೇಳನಕಾರವಾಗಿ ಮಾತಾಡಿದ್ದಾರೆ. ಒಬ್ಬ ಜವಾಬ್ದಾರಿಯುತ ಶಾಸಕರು ಇವತ್ತಿನ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿದ್ದಾರೆ ಅಂದ್ರೆ ಇದೇನು ಅವರ ದುರ್ನಡತೆ ಅಲ್ವಾ? ಇವತ್ತಿನ ಅವ್ರಿಗಿರ್ತಕ್ಕಂಥ ಅಸಮಾಧಾನ ಅಲ್ವಾ? ಇವತ್ತು KH ಮುನಿಯಪ್ಪ ಅವರು ಹೇಳ್ತಾರೆ, ಇವತ್ತು ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ, ಇವತ್ತು ಎಲ್ಲರೂ ಅಸಮಾಧಾನ ತೋಡ್ತಾ ಇದೆ. ಕೇವಲ 24 ಗಂಟೆ ಕಳೆಯುವಷ್ಟರಲ್ಲಿ ಈಗ ಆಲ್ರೆಡಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕೇವಲ ಇವರು ಇನ್ನು 125 ಜನ ಶಾಸಕರಿದ್ದಾರೆ. ಈಗ ಆಲ್ರೆಡಿ ಸೋಮವಾರ ಒಂದು 25 ಜನ ಶಾಸಕರು ಸಭೆ ಸೇರ್ತಾ ಇದ್ದಾರೆ. ಅಂದ್ರೆ ಇದು ಆಲ್ರೆಡಿ ಆಕ್ರೋಶ ಭುಗಿಲೇಳ್ತಾ ಇದೆ. ಇನ್ನು ಕೇವಲ 24 ಗಂಟೆ ಕಳೆಯಷ್ಟರಲ್ಲಿ ಇಷ್ಟು ಅಸಮಾಧಾನ ಆಗಿದೆ ಅಂದ್ರೆ ಇವತ್ತಿನ ಮೋಸ್ಟ್ ಎಕ್ಸ್ಪೀರಿಯನ್ಸ್ DK ಶಿವಕುಮಾರ್ ಅವರು ಕರೆದು ಮಾತಾಡುವ ಸೌಜನ್ಯ ಇಲ್ಲ. ಇವತ್ತು ನಿನ್ನೆ ದಿವಸ ಅವರ ಅಸಮಾಧಾನ ವ್ಯಕ್ತಪಡಿಸಿದ್ರು ರಾಮಲಿಂಗಾರೆಡ್ಡಿ ಅವರು. ಕರೆದು ರಾತ್ರಿನೇ ಮಾತಾಡಬಹುದಾಯ್ತು. ಎಸ್ ಅವ್ರು ಒಪ್ಕೋತಾವ್ರೆ, ನಾವು ಆದ್ರೂ ಕೂಡ ಈಗಲೂ ಅವ್ರನ್ನ ಕೊಡ್ತೀವಿ ಅಂತ ಹೇಳಿಲ್ಲ. ಇವತ್ತು ಆಲ್ರೆಡಿ ರಾಹುಲ್ ಗಾಂಧಿ ಅವರು ಬೇರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಬರ್ತಾ ಇದೆ, ಬೇರೆ ರೀತಿ ಬರ್ತಾ ಇದೆ. ಅವ್ರನ್ನ ನೀವು ರಾಜೀನಾಮೆ ಅಂಗೀಕರಿಸಿ ಅಂತ ಹೇಳಿದ್ದಾರೆ ಅಂತ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಎಸ್, ಈ ರೀತಿ ಆದ್ರೆ ಎಲ್ಲೋ ಒಂದ್ ಕಡೆ ಈ ಸರ್ಕಾರಕ್ಕೆ ಗಂಡಾಂತರ ಕಾದಿದೆ. ಈ ಸರ್ಕಾರ ಮುಂದುವರಿಯಲ್ಲ. ಇದು ಹೇಳ್ದಂಗ 6 ತಿಂಗಳು ಮುಂದುವರಿಯೋದು ಡೌಟ್ ಇದೆ. ಏನಿಲ್ಲ ಶಿಷ್ಯ, ಬೆಳಿಗ್ಗೆನೆ ತಲೆಗೂಳ ಬಿಡ್ತಾ ಇದೆಯಲ್ಲೋ. ಇದು ಹಂಬಲ್ನೆಸ್ ಇಲ್ಲ ಅಂದ್ರೆ ಹೈಕಮಾಂಡ್ ಕೊಟ್ಟದ್ದನ್ನ ನಾನು ಪಾಲಿಸ್ತೀನಿ, ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ಗಮನಿಸಿ ಅಂತಿಲ್ಲ. ಇಟ್ಸ್ ಮೋರ್ ಸೌಂಡಿಂಗ್ ಲೈಕ್ ಅ ಬ್ಲಾಕ್ ಮೇಲ್. ಇಲ್ಲ ಸ್ಮಿತಾ ಅವರೇ, ನೀವು ಒಳ್ಳೇದಾಯ್ತು ನೀವು ಈ ಬೈಟನ್ನ ಮತ್ತೊಮ್ಮೆ ಪ್ಲೇ ಮಾಡಿದ್ದು. ಬಹಳ ಸ್ಪಷ್ಟವಾಗಿ ಅವ್ರ ಪರವಾಗಿ ಅಷ್ಟೇ ಎಲ್ಲ ಮಾತಾಡಿದ್ದು, ಎಲ್ರ ಪರವಾಗೂ ಕೂಡ ಮಾತಾಡಿದ್ದು. ಹೈಕಮಾಂಡ್ ಈ ಇಡೀ ಲಿಸ್ಟ್ ಅಲ್ಲಿ ಸೀನಿಯಾರಿಟಿ ನೋಡ್ಕೊಂಡು ಎಲ್ಲೋ ಒಂದು ಕಡೆ ಹಂಚಿಕೆ ಮಾಡಬಹುದಿತ್ತೇನೋ ಅಂತ ಹೇಳಿದಂತದ್ದು. ಅಂಡ್ ಇನ್ನೊಂದು, ನಾನು ಭಾರತ ಸರ್ಕಾರದಲ್ಲಿ ನಾನು ಮಂತ್ರಿ ಆಗಿದ್ದವನು, ನಾನು ಇದು ಚಾರ್ಜ್ ತಗೋಬೇಕಾ ಬೇಡ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಮುಂಚೆ ಕೊಟ್ಟಿರುವಂತ ಬೈಟ್ ಅದು ಆಯ್ತಾ. ಅಂಡ್ ಅವರು ಬಹಳ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರ ಜೊತೆ ಮಾತಾಡಿದ ನಂತರದಲ್ಲಿ ಹೇಳಿರುವಂತದ್ದು, ನೀವು ಯಾವುದೇ ಖಾತೆ ಕೊಟ್ಟರು, ಪಕ್ಷ ಏನೇ ನಿರ್ಧಾರ ತಗೊಂಡ್ರು ನಾನು ಅದನ್ನ ನಿಭಾಯಿಸ್ತೀನಿ ಅನ್ನುವಂಥದ್ದು. ನಾನು ಆಗ್ಲೇ ಅದಕ್ಕೆ ನಿಮಗೆ ಹೇಳಿದಂಥದ್ದು, ಮಾಧ್ಯಮಗಳ ಚಟುವಟಿಕೆ, ಮಾಧ್ಯಮಗಳ ಪ್ರಶ್ನಾ ಉತ್ತರ ಭರಾಟೆಯಲ್ಲಿ ಕೆಲವೊಂದಿಷ್ಟು ಮಾತುಗಳು ಹೊರಗಡೆ ಬರಬಹುದೇನೋ, ಆದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿ ಬರ್ದೇ ಇರೋ ತರ ನೋಡ್ಕೊಳ್ಳುವಂತ ಜವಾಬ್ದಾರಿ ಮೀಡಿಯಾ ಫೇಸ್ ಮಾಡ್ತಿರೋರಲ್ಲ ಅವ್ರು ಯಾರು ಕೂಡ. ಎಲ್ಲರೂ ಹಿರಿಯರು. ಒಂದೊಂದು ಪದ ಬಳಕೆಯಿಂದಲೂ ಕೂಡ ಯಾವ ರೀತಿ ಸಂದೇಶ ಹೋಗುತ್ತೆ, ಯಾರಿಗೆ ಹೋಗುತ್ತೆ ಅನ್ನೋದು ಗೊತ್ತಿರೋದೇನೆ. ಬಟ್ ಎನಿವೆ, ಅಶ್ವಥ್ ಸರ್, ನಮ್ಮ ಈ ಲೈವ್ ಸ್ಟ್ರೀಮಿಂಗ್ ನ ಯೂಟ್ಯೂಬ್ ಕಾಮೆಂಟ್ ಅಲ್ಲಿ ಬಂದಿತ್ತು, ಹಿಂದೊಮ್ಮೆ ಹಿಂಗೆ ಆಗಿತ್ತು ಧರ್ಮಸ್ಥಳದಲ್ಲಿ. ಕೂತ್ಕೊಂಡು ಯಾರೋ ಪ್ಲಾನ್ ಮಾಡಿ ಕೆಲವರನ್ನ ಬೇರೆ ಪಕ್ಷಕ್ಕೆ ಸೇರಿಸಿದ್ದನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಈಗಲೂ ಕೂಡ ಅಂಥದ್ದೇ ಏನೋ ನಡೀತಿದೆ ಅಂತ ಅನುಮಾನ ವೀಕ್ಷಕರಿಗೆ ಬರ್ತಾ ಇದೆ. ನಿಮ್ಗೇನಾದ್ರೂ ಹಂಗ ಅನ್ನಿಸ್ತಾ ಇದೆಯಾ ಸರ್? DK ಶಿವಕುಮಾರ್ ಅವರ ಸಂಪುಟದಲ್ಲಿ ಬರ್ತಾ ಇರುವ ಅಸಮಾಧಾನ ಸಹಜ ಅಸಮಾಧಾನನ ಅಥವಾ ಯಾರಾದ್ರೂ ಇಂಪ್ಲಾಂಟ್ ಮಾಡ್ತಿದ್ದಾರಾ ಅಂತ ಹೇಳಿ? ನಾನವನಲ್ಲ.